ಸೊ ಈ ಥೈರಾಯ್ಡು ಒಂದು ಹೆಂಗಸಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ? ಈ ಥೈರಾಯ್ಡ್ ಲೆವೆಲ್ಸು ನಮ್ಮ ಬಾಡಿಯಲ್ಲಿ ನಾರ್ಮಲ್ ಆಗಿ ಇರಬೇಕು. ಹೆಚ್ಚಿಗೆ ಇದ್ದರೆ ಅಥವಾ ಕಮ್ಮಿ ಇದ್ದರೆ ಇದರಿಂದ ಪ್ರೆಗ್ನೆನ್ಸಿ ಬರುವ ಸಾಧ್ಯತೆ ಕಮ್ಮಿ ಆಗಬಹುದು. ಮಗುವಿನ ಗ್ರೋತ್ ಆಗಿರಬಹುದು ಅಥವಾ ಫ್ಯೂಚರಲ್ಲಿ ಆ ಪ್ರೆಗ್ನೆನ್ಸಿಯಲ್ಲಿ BP ಬರುವ ಸಾಧ್ಯತೆ ಇರಬಹುದು. ಕೆಲವೊಮ್ಮೆ ನೀವು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ, ಕೆಲವೊಮ್ಮೆ ಶಾರ್ಟ್ ಟರ್ಮ್ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯಾಕೆಂದರೆ ಥೈರಾಯ್ಡ್ ಹಾಯ್, ನಾನು ಡಾಕ್ಟರ್ ರಶ್ಮಿ TN, ಮೆಡಿಕಲ್ ಡೈರೆಕ್ಟರ್ ಆಫ್ ಗರ್ಭಗೃಹ ಹೆಲ್ತ್ ಸೆಂಟರ್, ಕನಕಪುರ ರೋಡ್. ನಾನು ಆಬ್ಸ್ಟೆಟ್ರಿಷಿಯನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ನಾವೀಗ ತುಂಬ ಕಾಮನ್ ಆಗಿ ನೋಡುವಂಥ ಪ್ರಾಬ್ಲಮ್ ಥೈರಾಯ್ಡ್ ಅನ್ನೋದು ಎಲ್ಲರೂ ಈಗ ವರ್ಷಕ್ಕೊಂದ್ಸತಿ ಅಥವಾ 6 ತಿಂಗಳಿಗೊಂದ್ಸತಿ ತಾನೇ ನೀವು ಮಾಡಿಸ್ಕೊಳ್ಳುವಂಥ ಟೆಸ್ಟು. ಸೊ ಈ ಥೈರಾಯ್ಡು ಒಂದು ಹೆಂಗಸಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ? ಈ ಥೈರಾಯ್ಡ್ ಅನ್ನೋದು ಒಂದು ಹಾರ್ಮೋನು. ಇಲ್ಲಿರೋದೇ ನಮ್ಮದು ಥೈರಾಯ್ಡ್ ಗ್ಲ್ಯಾಂಡು. ಈ ಥೈರಾಯ್ಡ್ ಗ್ಲ್ಯಾಂಡಿಂದ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಹಾರ್ಮೋನು ನಮ್ಮ ತಲೆಯಿಂದ ಕಾಲು ತನಕ ಬೇಕಾಗಿರುವಂಥ ಹಾರ್ಮೋನು. ನಮ್ಮ ಕೂದಲಿರಬಹುದು, ಸ್ಕಿನ್ ಇರ್ಬೋದು, ನಮ್ಮ ಹಾರ್ಟ್ ರೇಟ್ ಇರ್ಬೋದು, ಅಥವಾ ನಮ್ಮ ಮೆಟಬಾಲಿಕ್ ರೇಟ್ ಇರ್ಬೋದು. ನಮ್ಮ ಗರ್ಭಕೋಶಕ್ಕೆ ಬಂದಾಗ ಪೀರಿಯಡ್ಸ್ ರೆಗ್ಯುಲರ್ ಆಗಿದೆಯಾ, ಇರ್ರೆಗ್ಯುಲರ್ ಆಗಿದೆಯಾ, ಇದೆಲ್ಲನೂ ಥೈರಾಯ್ಡ್ ಮೇಲೂ ಡಿಪೆಂಡ್ ಆಗಿರ್ತದೆ. ಈ ಥೈರಾಯ್ಡ್ 2 ರೀತಿ ಇರ್ತದೆ. ಒಂದು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಅಂದರೆ ಥೈರಾಯ್ಡ್ ಲೆವೆಲ್ ಜಾಸ್ತಿ ಇರುತ್ತೆ. ಇನ್ನೊಂದು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಥೈರಾಯ್ಡ್ ಲೆವೆಲ್ಸ್ ಕಮ್ಮಿ ಇರ್ತದೆ. ಈ ಥೈರಾಯ್ಡ್ ಲೆವೆಲ್ಸು ನಮ್ಮ ಬಾಡಿಯಲ್ಲಿ ನಾರ್ಮಲ್ ಆಗಿ ಇರಬೇಕು. ಹೆಚ್ಚಿಗೆ ಇದ್ದರೆ ಅಥವಾ ಕಮ್ಮಿ ಇದ್ದರೆ ಇದರಿಂದ ಪ್ರೆಗ್ನೆನ್ಸಿ ಬರುವ ಸಾಧ್ಯತೆ ಕಮ್ಮಿ ಆಗಬಹುದು. ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಬಹುದು. ಇರ್ರೆಗ್ಯುಲರ್ ಅಂದರೆ ಯಾವುದೇ ಥರ ವೇರಿಯೇಷನ್ ಆಗ್ಬೋದು ಇದರಲ್ಲಿ. ಅಂದರೆ ಫ್ರೀಕ್ವೆಂಟಾಗಿ ಪೀರಿಯಡ್ಸ್ ಬರ್ಬೋದು. 15-20 ದಿನಕ್ಕೆ ಒಂದೊಂದು ಸತಿ ಪೀರಿಯಡ್ಸ್ ಬರ್ಬೋದು, ಅಥವಾ 1.5 ತಿಂಗಳು 2 ತಿಂಗಳಿಗೆ ಒಂದು ಸತಿ ಪೀರಿಯಡ್ಸ್ ಬರಬಹುದು. ಇಲ್ಲ ಕೆಲವು ಹೆಂಗಸರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು, ಇನ್ನು ಕೆಲವು ಹೆಂಗಸರಿಗೆ ಬ್ಲೀಡಿಂಗ್ ಕಮ್ಮಿ ಆಗ್ಬೋದು. ಸೊ ಒಂದೇ ರೀತಿಯಾಗಿರೋದಿಲ್ಲ. ಸೊ ಈ ಥೈರಾಯ್ಡು ಒಂದು ಪ್ರೆಗ್ನೆನ್ಸಿ ಆಗಲಿಕ್ಕೂ ಇಂಪಾರ್ಟೆಂಟ್ ಆಗುತ್ತೆ, ಆಮೇಲೆ ಪೀರಿಯಡ್ ರೆಗ್ಯುಲಾರಿಟಿ ಬರಲಿಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾವು ಥೈರಾಯ್ಡನ್ನು ವರ್ಷಕ್ಕೊಂದ್ಸತಿ ಚೆಕ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಪ್ಲಸ್ ಥೈರಾಯ್ಡ್ ಅನ್ನೋದು ಪ್ರೆಗ್ನೆನ್ಸಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಮಗುವಿನ ಗ್ರೋತ್ ಆಗಿರಬಹುದು, ಅಥವಾ ಫ್ಯೂಚರಲ್ಲಿ ಆ ಪ್ರೆಗ್ನೆನ್ಸಿಯಲ್ಲಿ BP ಬರುವ ಸಾಧ್ಯತೆ ಇರಬಹುದು, ಬೇಬಿ ಹಾರ್ಟ್ ಬೀಟು ಬಂದು ನಿಲ್ಲುವ ಸಾಧ್ಯತೆ ಇರ್ಬೋದು. ಇದೆಲ್ಲ ಥೈರಾಯ್ಡ್ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನಾವು ಪ್ರೆಗ್ನೆನ್ಸಿ ಏನಾರ ಟ್ರೀಟ್ಮೆಂಟ್ ಕೊಡ್ತಿರ್ಬೇಕಾರೆ ಅಥವಾ ಪ್ರೆಗ್ನೆನ್ಸಿ ನೀವು ಪ್ಲ್ಯಾನ್ ಮಾಡ್ತಿದ್ರೆ ಥೈರಾಯ್ಡ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸೆಕೆಂಡ್, ಪ್ರೆಗ್ನೆನ್ಸಿ ಬಂದ ತಕ್ಷಣ ಕೂಡ ಥೈರಾಯ್ಡ್ ಟೆಸ್ಟ್ ಮಾಡಬೇಕಾಗತ್ತೆ. ಸೊ ಯೂಶಲಿ ನಾವು ಈ ಥೈರಾಯ್ಡನ್ನು TSH ಅಂತ ಟೆಸ್ಟ್ ಏನು ಮಾಡ್ತೀವಿ, ಅದು 2.5 ಒಳಗಡೆ ಇರಬೇಕು. ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ದೆ ಅಥವಾ ಪ್ರೆಗ್ನೆಂಟ್ ಆಗಿದ್ರೆ ಈ ಥರ ಲೆವೆಲ್ಸ್ ಮೇಂಟೈನ್ ಮಾಡೋದ್ರಿಂದ ನಾವು ಪ್ರೆಗ್ನೆನ್ಸಿಲಿ ಅಬಾರ್ಷನನ್ನು ಪ್ರಿವೆಂಟ್ ಮಾಡ್ಬೋದು. ಬೇಗ ಪ್ರೆಗ್ನೆನ್ಸಿ ಕೂಡ ಬರುವ ಸಾಧ್ಯತೆ ಇರ್ತದೆ, ಆ್ಯಂಡ್ ಹೆಲ್ದಿ ಪ್ರೆಗ್ನೆನ್ಸಿ ಕೂಡ ಇರ್ತದೆ. ಸೊ ನಿಮ್ಗೇನಾರ ಥೈರಾಯ್ಡ್ ಇತ್ತು ಅಂತ ಅಂದರೆ, ಒಂದು, ನೀವು ಥೈರಾಯ್ಡ್ ಮೆಡಿಕೇಷನ್ಸ್ ತೊಗೊಳೋದ್ರಲ್ಲಿ ತಪ್ಪೇನಿಲ್ಲ. ಕೆಲವೊಮ್ಮೆ ನೀವು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ, ಕೆಲವೊಮ್ಮೆ ಶಾರ್ಟ್ ಟರ್ಮ್ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯಾಕೆಂದರೆ ಥೈರಾಯ್ಡ್ ಡಿಸೀಸ್ ಅನ್ನೋದು ಬಹಳ ರೀಸನ್ಸಿಂದ ಬರ್ತದೆ. ಆ ರೀಸನ್ಸ್ ಮೇಲೆ ಎಷ್ಟು ಮಟ್ಟಿಗೆ ಟ್ರೀಟ್ಮೆಂಟ್ ಹೋಗಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಥೈರಾಯ್ಡ್ ಬಂದಿದೆ ಅಂತ ಹೆದರ್ಕೊಂಡು ಟ್ಯಾಬ್ಲೆಟ್ಸ್ ತೊಗೊಂಡಿರಾ ಇದ್ದರೆ ಆವಾಗ ನಿಮ್ಮ ಆ್ಯಕ್ಚುಯಲ್ ಪ್ರಾಬ್ಲಮ್ಗಳು ಶುರುವಾಗೋದು. ಸೊ ಥೈರಾಯ್ಡ್ ಏನಾರು ಇತ್ತು ಅಂದರೆ ಫಸ್ಟ್ ಟೇಕ್ ಕೇರ್ ಆಫ್ ಯುವರ್ ಥೈರಾಯ್ಡ್ ಲೆವೆಲ್ಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟು ಯು. ಫಾಲೋ ಫಾರ್ ಮೋರ್ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.